ಹಲೋ ಫ್ರೆಂಡ್ಸ್, ನಾವಿವತ್ತು ತ್ರಿಭುಜಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಇಲ್ಲೊಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಇದು ಯಾವ ತ್ರಿಭುಜ ಅಂದ್ರೆ ಲಂಬ ಕೋನ ತ್ರಿಭುಜ. ಹೌದಾ? ಇಲ್ಲಿ ನೋಡಿ, ಈ ರೀತಿಯಾಗಿದ್ರೆ ಅದು ಯಾವುದು? ಲಂಬ ಕೋನದ ಚಿಹ್ನೆ. ಹೌದಾ? ಹಾಗಾಗಿ ಇದು ಏನಾಗಿದೆ? ಲಂಬ ಕೋನದ ತ್ರಿಭುಜವಾಗಿದೆ. ಹಾಗಾದ್ರೆ ಈ ತ್ರಿಭುಜದಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂದ್ರೆ ಎ ಬಿ. ಹೌದಾ? ಎ ಬಿ ಇಜ್ಕೊಲ್ ಟು 12 ಸೆಂಟಿಮೀಟರ್, ಎ ಬಿ ಇಜ್ಕೊಲ್ ಟು 12 ಸೆಂಟಿಮೀಟರ್ ಮತ್ತು ಬಿ ಸಿ ಇಜ್ಕೊಲ್ ಟು 5 ಸೆಂಟಿಮೀಟರ್ ಆದರೆ ಎ ಸಿ ಎಷ್ಟು? ಹೌದಾ? ಎ ಸಿ ಬಾಹು ಎಷ್ಟು ಅಂತೇಳಿ ಕಂಡಿಡಿ ಅಂತೇಳಿ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಈ ಲೆಕ್ಕ, ಇದೊಂದು ಲಂಬ ಕೋನವಾಗಿರೋದ್ರಿಂದ ಈ ಲೆಕ್ಕವನ್ನ ಯಾವ ರೀತಿಯಾಗಿ ಬಿಡಿಸೋದು ಅಂದ್ರೆ, ಇದಕ್ಕೆ ನಮಗೆ ಈಗಾಗಲೇ ತಿಳಿದಿರುವಂತೆ ಪೈಥಾಗೋರಸ್ ನಿಯಮ ಅಥವಾ ಪೈಥಾಗೋರಸ್ ಪ್ರಮೇಯ ಗೊತ್ತಿರಬೇಕು. ಹೌದಾ? ಪೈಥಾಗೋರಸ್ ಥಿಯರಂ ಏನ್ ಹೇಳ್ತಾ ಇದೆ ಅಂದ್ರೆ, ಒಂದು ಲಂಬ ಕೋನ ತ್ರಿಭುಜದಲ್ಲಿ ಎರಡು ಬಾಹುಗಳ ವರ್ಗಗಳ ಮೊತ್ತ ಇನ್ನೊಂದು ಬಾಹುವಿನ ವರ್ಗದ ಮೊತ್ತಕ್ಕೆ ಸಮ ಆಗಿರುತ್ತದೆ ಅಂತೇಳಿ ಪೈಥಾಗೋರಸ್ ನಿಯಮ ಹೇಳ್ತಾ ಇದೆ ಅಥವಾ ಪೈಥಾಗೋರಸ್ ಥಿಯರಂ. ಹೌದಾ? ನೋಡಿ, ಪೈಥಾಗೋರಸ್ ಪ್ರಮೇಯ. ಪೈಥಾಗೋರಸ್ ಪ್ರಮೇಯ ನಮಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನೋಡಿ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಕ್ವಲ್ ಟು, ನೋಡಿ, ಇದರ ವರ್ಗ ಮತ್ತು ಇದರ ವರ್ಗ ಇವನ್ ಎರಡು ಕೂಡಿಸಿದಾಗ ನಮಗೇನು ಬರ್ತಾ ಇದೆ? ಇದರ ವರ್ಗ ಬರ್ತಾ ಇದೆ, ಎ ಸಿ ಸ್ಕ್ವೇರ್. ನೋಡಿ, ಇದು ಸ್ಕ್ವೇರ್ ಅಂದ್ರೆ ವರ್ಗ ಅಂದ್ರೆ ಈಗಾಗಲೇ ಗೊತ್ತಿದೆ, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತ ಗುಣಲಬ್ಧಕ್ಕೆ ನಾವೇನಂತೀವಿ? ವರ್ಗ ಅಂತೇಳಿ ಕೇಳ್ತಾ ಇದ್ದೀವಿ. ಹೌದಾ? ನೋಡಿ, ಎ ಬಿ ಎಷ್ಟಿದೆ? 12 ಸ್ಕ್ವೇರ್. ಹೌದಾ? ಪ್ಲಸ್ ಬಿ ಸಿ ಎಷ್ಟಿದೆ? 5 ಸ್ಕ್ವೇರ್ ಇಕ್ವಲ್ ಟು ಎ ಸಿ ಸ್ಕ್ವೇರ್. ಹೌದಾ? ನೋಡಿ, ಹಾಗಾದ್ರೆ 12ರ ವರ್ಗ ಅಂದ್ರೆ 12ನ್ನ 12ರಲ್ಲೇ ಗುಣಿಸುದು. 12 ಗುಣಾಕಾರ 12. ಹಾಗಾದ್ರೆ 12 ಗುಣಾಕಾರ 12 ಎಷ್ಟು ಆಗ್ತಾ ಇದೆ? 144 ಪ್ಲಸ್ ಅದೇ ರೀತಿಯಾಗಿ 5ರ ಸ್ಕ್ವೇರ್. ಹೌದಾ? ಅಂದ್ರೆ 5 ಗುಣಿಸು 5, 5 ಐದ್ಲೆ 25. ಹಾಗಾದ್ರೆ ಇದು ಎಷ್ಟಾಯ್ತು? 25 ಇಕ್ವಲ್ ಟು ಎ ಸಿ ಸ್ಕ್ವೇರ್. ಹಾಗೆ ಬಂದಿದೆ ಎ ಸಿ ಸ್ಕ್ವೇರ್. ಈಗ ನೋಡಿ, 144ನ್ನ 25ಕ್ಕೆ ಕೂಡಿಸಬೇಕು. ಏನ್ ಮಾಡಬೇಕು? ಕೂಡಿಸಬೇಕು. ಕೂಡಿಸಿದಾಗ 4 5 9, 4 2 6, 1 ಇಕ್ವಲ್ ಟು ಎ ಸಿ ಸ್ಕ್ವೇರ್. ಹೌದಾ? ನಮಗೇನ್ ಬಂತು? ಎ ಸಿ ಸ್ಕ್ವೇರ್ ಬಂತು. ಎಷ್ಟು? 169. ನೋಡಿ, ನಮಗೆ ಎ ಸಿ ಸ್ಕ್ವೇರ್ ಬೇಡ, ನಮಗೇನ್ ಬೇಕಾಗಿದೆ? ಎ ಸಿ ಬೇಕಾಗಿದೆ. ನೋಡಿ, ಎ ಸಿ ಸ್ಕ್ವೇರ್ ಅಂದ್ರೆ ವರ್ಗ ಸಂಖ್ಯೆ. ಹಾಗಾದ್ರೆ ನಾವು ಇದ್ರದ್ದು ಏನ್ ಮಾಡ್ಕೋಬೇಕು? ವರ್ಗಮೂಲ ಕಂಡುಹಿಡಿಬೇಕು. ಹೌದಾ? ವರ್ಗಮೂಲ ಇದು ಯಾವುದರ ವರ್ಗಮೂಲ ಅಂದ್ರೆ 13ರ ವರ್ಗಮೂಲ. ನೋಡಿ, 169. ಈ ಎ ಸಿ ಸ್ಕ್ವೇರ್ ಅನ್ನ ಹೇಗೆ ಬರೀಬಹುದು? ಎ ಸಿ ಗುಣಾಕಾರ ಎ ಸಿ ಅಂದ್ರೆ ಎ ಸಿ ಅನ್ನ 2 ಸಲ ಬರೀಬೇಕು. ಹೌದಾ? ಅದೇನು? ಸ್ಕ್ವೇರ್. ಹಾಗಾದ್ರೆ ಈ ಸಂಖ್ಯೆ ಯಾವ ರೀತಿಯಾಗಿ ಹೀಗೆ ಬರ್ತಾ ಇದೆ ಅಂದ್ರೆ, ಇದು 13ರ ವರ್ಗ. 13 ಗುಣಾಕಾರ 13 ಅಂದ್ರೆ ಎಷ್ಟಾಯ್ತು? 13 ಗುಣಾಕಾರ 13 ಎ ಸಿ ಗುಣಾಕಾರ ಎ ಸಿ. ಹೌದಾ? ನೋಡಿ, 13 ಗುಣಾಕಾರ 13 ಮಾಡಿದಾಗ ನಮಗೆ 169 ಬರ್ತಾ ಇದೆ. ಈಗ ನೋಡಿ, 13 ಗುಣಾಕಾರ 13 ಇದೆ, ಇಕ್ವಲ್ ಟು ಎ ಸಿ ಗುಣಾಕಾರ ಎ ಸಿ ಇದೆ.
ಹಾಗಾದ್ರೆ ಒಂದು AC ಅಂದ್ರೆ 13, ಈ AC ಅಂದ್ರೆ 13. ಹಾಗಾದ್ರೆ ನೋಡಿ AC = 13, ಹೌದಾ? ಎಷ್ಟು ಸೆಂಟಿಮೀಟರ್, ಹೌದಾ? ಹಾಗಾದ್ರೆ ಯಾವ ರೀತಿಯಾಗಿ ಅಂದ್ರೆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಈ ಉತ್ತರ ಬರ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಇದು ನಿಮಗೆ ಗೊತ್ತಾಗ್ಬೇಕಂದ್ರೆ ವರ್ಗ ಮತ್ತು ವರ್ಗಮೂಲಗಳು ತಿಳಿದಿರಬೇಕು, ಹೌದಾ? ನೋಡಿ, ಈ ರೀತಿಯಾಗಿ ನಾವು ಮೂರನೇ ಬಾಹು, ಹೌದಾ? ಇನ್ನೊಂದು ಯಾವುದು? ಈ ಒಂದು ತ್ರಿಭುಜದ ಮೂರನೇ ಬಾಹು ಯಾವುದು? AC = 13 ಸೆಂಟಿಮೀಟರ್, ಹೌದಾ? ಈ ರೀತಿಯಾಗಿ ಯಾವ ರೀತಿಯಾಗಿ ಪೈಥಾಗೋರಸ್ನ ಪ್ರಮೇಯದ ಮುಖಾಂತರ ನಾವು ಮೂರನೇ ಬಾಹುವನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.